ಡಯಾಬಿಟೀಸ್ ಅಂತ ಬಂದ ತಕ್ಷಣ ನಮಗೆಲ್ಲ ನಿಜವಾಗ್ಲೂ ಭಯ ಅನ್ಸುತ್ತೆ. ಅಯ್ಯೋ ಡಯಾಬಿಟೀಸ್ ಬಂತ, ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು. ಸೊ ಟೈಪ್ 1 ಅಲ್ಲಿ ಏನಾಗುತ್ತೆ ಅಂದರೆ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನೇ ಇರಲ್ಲ. ಸೊ ಯೂಶಲಿ ಇದು ನಮಗೆ ಕಾಣಿಸ್ಕೊಳ್ಳೋದು ಚಿಕ್ಕ ಮಕ್ಕಳಲ್ಲಿ. ಸೊ ಯೂಶಲಿ ಟೀನೇಜರ್ಸ್ ಇರ್ಬೋದು ಅಥವಾ ಇವನ್ ಆವಾಗ ಹುಟ್ಟಿದ ಮಗುವಲ್ಲೂ ನಾವು ಎಷ್ಟೋ ಸಲ ನಾವು ಟೈಪ್ 1 ಡಯಾಬಿಟೀಸ್ನ ನಾವು ನೋಡಿರ್ತೀವಿ. ಕಮಲ್ ಹಾಸನ್ ಇರ್ಬೋದು ಅಥವಾ ಪ್ರಿಯಾಂಕಾ ಚೋಪ್ರಾ ಹಸ್ಬೆಂಡ್ ಇರ್ಬೋದು, ಇವರಿಗೆಲ್ಲ ಟೈಪ್ 1 ಡಯಾಬಿಟೀಸ್ ಇದೆ. IT ಫೀಲ್ಡ್ ಇರ್ಬೋದು ಅಥವಾ ಎನಿ ಎಂಪ್ಲಾಯ್ಮೆಂಟ್, ಸ್ಟ್ರೆಸ್ ತಗೋಬಾರ್ದು. ಇವತ್ತಿನ ಟಾಪಿಕ್ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹೇಗೆ ನಾವು ಅದನ್ನ ರಿವರ್ಸ್ ಮಾಡ್ಕೋಬೇಕು ಅಂತ. ಸೊ ಇವಾಗ ಡಯಾಬಿಟೀಸ್ ಅಂತ ಬಂದ ತಕ್ಷಣ ನಮಗೆಲ್ಲ ನಿಜವಾಗ್ಲೂ ಭಯ ಅನಿಸುತ್ತೆ. ಅಯ್ಯೋ ಡಯಾಬಿಟೀಸ್ ಬಂತ, ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು, ರೈಸ್ ಬಿಟ್ಟೇ ಬಿಡಬೇಕಾ, ಮುದ್ದೆ ಬಿಡಬೇಕಾ, ಎಷ್ಟೋ ಟೆನ್ಷನ್ಸ್ ಇರುತ್ತೆ ನಮಗೆ. ಇದನ್ನೆಲ್ಲ ಹೇಗೆ ನಾವು ಆ್ಯಕ್ಚುಲಿ ರಿವರ್ಸ್ ಮಾಡ್ಕೋಬೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ಡಯಾಬಿಟೀಸ್ ಅಂದ ತಕ್ಷಣ ಇದರಲ್ಲಿ 3 ಟೈಪ್ಸ್ ಇರುತ್ತೆ. ಒಂದು ಟೈಪ್ 1, ಟೈಪ್ 2 ಮತ್ತು ಜಸ್ಟೇಷನಲ್ ಡಯಾಬಿಟೀಸ್. ಸೊ ಟೈಪ್ 1 ಅಲ್ಲಿ ಏನಾಗುತ್ತೆ ಅಂದರೆ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನೇ ಇರಲ್ಲ. ಸೊ ಯೂಶಲಿ ಇದು ನಮಗೆ ಕಾಣಿಸ್ಕೊಳ್ಳೋದು ಚಿಕ್ಕ ಮಕ್ಕಳಲ್ಲಿ. ಸೊ ಯೂಶಲಿ ಟೀನೇಜರ್ಸ್ ಇರ್ಬೋದು ಅಥವಾ ಇವನ್ ಆವಾಗ ಹುಟ್ಟಿದ ಮಗುವಲ್ಲೂ ನಾವು ಎಷ್ಟೋ ಸಲ ನಾವು ಟೈಪ್ 1 ಡಯಾಬಿಟೀಸ್ನ ನಾವು ನೋಡಿರ್ತೀವಿ. ಆ್ಯಂಡ್ ಇದಕ್ಕೆ ಮೆಡಿಕೇಶನ್ಸ್ ಆಗಲ್ಲ, ಇವಾಗ ಇಂಜೆಕ್ಷನ್ಸೇ ತೊಗೋಬೇಕು. ಇನ್ಸುಲಿನ್ ಮುಖಾಂತರ ಅವ್ರು ಇಂಜೆಕ್ಷನ್ಸ್ ತೊಗೊಂಡಾಗ ಮಾತ್ರ ಅದು ರಿವರ್ಸ್ ಆಗಲ್ಲ, ಇದು ಪರ್ಮನೆಂಟ್. ಸೊ ಎಕ್ಸಾಂಪಲ್ ಇವಾಗ ನಾವು ಕಮಲ್ ಹಾಸನ್ ಇರ್ಬೋದು ಅಥವಾ ಪ್ರಿಯಾಂಕಾ ಚೋಪ್ರಾ ಹಸ್ಬೆಂಡ್ ಇರ್ಬೋದು, ಇವರಿಗೆಲ್ಲ ಟೈಪ್ 1 ಡಯಾಬಿಟೀಸ್ ಇದೆ. ಇವರೆಲ್ಲ ಲೈಫ್ ಟೈಮ್ ಇನ್ಸುಲಿನ್ ತಗೊಳ್ಳೇಬೇಕು. ಓಕೆ, ಅದು ಮ್ಯಾನೇಜ್ಮೆಂಟ್ ಆಗಲ್ಲ, ಬಟ್ ಏನಂದರೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ಬಟ್ ರಿವರ್ಸ್ ಆಗಲ್ಲ. ಬಟ್ ಈ ಟೈಪ್ 2 ಡಯಾಬಿಟೀಸ್ ಅಂತ ಇದೆಯಲ್ಲ, ಇದು ಆ್ಯಕ್ಚುಲಿ ರಿವರ್ಸಬಲ್. ಯೂಶಲಿ ಇದು ಬರೋದು ಒಂದು ಜೆನೆಟಿಕಲ್ ರೀಸನ್ನಿಂದ, ಅಂದರೆ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅಜ್ಜಿ ತಾತ ಅಥವಾ ಯಾವುದಾದ್ರೂ ನಮ್ಮ ಆ್ಯನ್ಸಿಸ್ಟರ್ಸಲ್ಲಿ ಇದ್ದರೆ ಅದು ನಮಗೆ ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ದ ಸೆಕೆಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಅಂತ. ಹಾಗಂದರೆ ಎಕ್ಸಾಂಪಲ್ ಈಗ ನಾವೇನಾದರೂ ಒಬೇಸಿಟಿ, ನಾವು ದಪ್ಪ ಇದ್ದರೆ ಅಥವಾ ನಮ್ಮ ಆ್ಯಕ್ಟಿವಿಟಿ ಲೆವೆಲ್ಸ್ ಕಮ್ಮಿ ಇದ್ದರೆ, ಈಗ ಹಿಂದಿನ ಕಾಲದಲ್ಲಿ ನಾನು ನೋಡಿದಂಗೆ ಒಂದು 20-25 ಇಯರ್ಸ್ ಹಿಂದೆ ನಮಗೇನು ಹೇಳ್ತಾ ಇದ್ರು, ಯಾರೀಗ ಚಿನ್ನ ಬೆಳ್ಳಿ ಅಂಗಡಿಲಿ ಕುತ್ಕೊಂಡಿರ್ತಾರೆ ಅಥವಾ ದಿನಸಿ ಅಂಗಡಿಲಿ ಕುತ್ಕೊಂಡಿರ್ತಾರೆ ಇಂಥವರಿಗೆ ಡಯಾಬಿಟೀಸ್ ಬರುತ್ತೆ ಅಂತ. ಯಾಕೆಂದರೆ ಅವ್ರು ಕುತ್ಕೊಂಡಿರ್ತಾರೆ ಜಾಸ್ತಿ, ಈ ಗಲ್ಲ ಪೆಟ್ಟಿಗೆ ಅಂತ ಹೇಳ್ತಾ ಅಲ್ಲಿ ಯಾವಾಗಲೂ ಕುತ್ಕೊಂಡಿರ್ತಾರೆ. ಬಟ್ ಇವತ್ತಿನ ಕಾಲದಲ್ಲಿ ಏನಾಗ್ತದೆ ಅಂದರೆ ಎಲ್ಲ ಕೈಂಡ್ ಆಫ್ IT ಫೀಲ್ಡ್ ಇರ್ಬೋದು ಅಥವಾ ಎನಿ ಎಂಪ್ಲಾಯ್ಮೆಂಟ್, ಅದೆಲ್ಲ ನಾವು 90% ಕುತ್ಕೋತಾ ಇದ್ದೀವಿ, 10% ಆ್ಯಕ್ಟಿವಿಟಿಲಿ ಇದ್ದೀವಿ. ಹಾಗಾಗಿ ಇವತ್ತು 80% ನಮಗೆ ಡಯಾಬಿಟೀಸ್ ಇನ್ಕ್ರೀಸ್ ಆಗ್ತಾ ಇದೆ. ಇದನ್ನು ನಾವು ಟೈಪ್ 2 ಡಯಾಬಿಟೀಸ್ ಅಂತ ಹೇಳ್ತೀವಿ. ಯೂಶಲಿ ಅಂದರೆ ನಾವೇ ರೀಸನ್ ಅದಕ್ಕೆ. ಟೈಪ್ 2 ಡಯಾಬಿಟೀಸ್ ಬಗ್ಗೆ ಜೆನೆಟಿಕಲ್ ರೀಸನ್ ಆಲ್ಸೋ ಮೈಟ್ ಬಿ ದ ಚಾನ್ಸಸ್. ಆ್ಯಂಡ್ ಥರ್ಡ್ ಜಸ್ಟೇಷನಲ್ ಡಯಾಬಿಟೀಸ್ ಅಂತ. ಈ ಜಸ್ಟೇಷನಲ್ ಡಯಾಬಿಟೀಸ್ ಅಂದರೆ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಬರುತ್ತೆ, ಬಟ್ ಅದು ಹಾಗೆ ಮತ್ತೆ ರಿವರ್ಸ್ ಆಗುತ್ತೆ. ಬಟ್ ಅವ್ರಿಗೆ 90% ಚಾನ್ಸಸ್ ಇರುತ್ತೆ ಫ್ಯೂಚರಲ್ಲಿ ಮತ್ತೆ ಬರೋವಂಥದ್ದು. ಬಟ್ ಅವ್ರು ಡಯಟ್ ವರ್ಕೌಟ್ ಎಲ್ಲ ಮಾಡಿ ಮೇಂಟೈನ್ ಮಾಡಿಕೊಂಡ್ರೆ ಅವರಿಗೆ ಡಯಾಬಿಟೀಸ್ ಮತ್ತೆ ಬರಲ್ಲ. ಬಟ್ ಅದರ್ವೈಸ್ 90% ಚಾನ್ಸಸ್ ಅವರಿಗೆ ಮತ್ತೆ ಡಯಾಬಿಟೀಸ್ ಬರ್ಬೋದು. ಇದು 3 ಟೈಪ್ ಆಫ್ ಡಯಾಬಿಟೀಸ್. ಈಗ ನಾವು ಇದನ್ನು ಹೇಗೆ ಪ್ರಿವೆಂಟ್ ಮಾಡ್ಕೋಬೇಕು? ಈಗ ಎಷ್ಟೋ ಜನ ಹೋದ ತಕ್ಷಣ ಈಗ ಡಾಕ್ಟರ್ಸ್ ಹೇಳ್ತಾರೆ ಟ್ಯಾಬ್ಲೆಟ್ ತೊಗೋಬಿಡಿ ಅಂತ. ಹೌದು, ಟ್ಯಾಬ್ಲೆಟ್ ತೊಗೋಬೇಕು ಬೇಸ್ಡ್ ಆನ್ ನಿಮ್ಮ ರಿಪೋರ್ಟ್ ಮೇಲೆ. ಬಟ್ ಅದ್ರ ಜೊತೆ ಏನೇನು ಮಾಡಬೇಕು ಅಂತ ಇವತ್ತು ತಿಳ್ಕೊಳ್ಳೋಣ. ಒಂದು, ನಾವು ಡಯೆಟ್ನ ಚೇಂಜಸ್ ಮಾಡ್ಕೋಬೇಕು. ಡಯೆಟ್ ಚೇಂಜಸ್ ಅಂದ ತಕ್ಷಣ ಎಲ್ಲ ಬಿಟ್ಬಿಟ್ಟು ಅದನ್ನೊಂದು ಪನಿಷ್ಮೆಂಟ್ ಥರ ಫೀಲ್ ಮಾಡಬಾರ್ದು. ನೀವು ಮನೆ ಊಟನೇ ತಿಂದ್ಕೊಂಡು ಅದನ್ನು ಸ್ವಲ್ಪ ಮಾಡಿಫಿಕೇಷನ್ ಮಾಡಿಕೊಂಡ್ರೆ ಸಾಕು ಡಯೆಟ್ ಅಂದಾಗ. ಆ್ಯಂಡ್ ವರ್ಕೌಟ್ ಅಂತ ಬಂದಾಗ ಒಂದು ದಿನಕ್ಕೆ ಅಟ್ಲೀಸ್ಟ್ ಒಬ್ಬ ವ್ಯಕ್ತಿ ಒಂದು 30 ಮಿನಿಟ್ಸ್ ವಾಕಿಂಗ್, ಸಾಧ್ಯವಾದರೆ ಸ್ವಲ್ಪ ಸ್ಟ್ರೆಂತ್ ವರ್ಕೌಟ್ ಅಥವಾ ಈ ಯೋಗ ಅಥವಾ ಪಿಲಾಟೇಸ್ ಈ ಥರ ವರ್ಕೌಟ್ನ ನಾವು ಒಂದು 30 ಮಿನಿಟ್ಸ್ ಇನ್ಕ್ಲೂಡ್ ಮಾಡಿದ್ರೆ ಒಂದು ದಿನದಲ್ಲಿ ಅಟ್ಲೀಸ್ಟ್ ಒಂದು ವೀಕ್ಲಿ 5 ಡೇಸ್ ನಿಮಗೆ ಎನರ್ಜಿ ಬೂಸ್ಟ್ ಆಗುತ್ತೆ. ಇನ್ಸುಲಿನ್ ಮತ್ತು ನಿಮಗೆ ಸೆನ್ಸಿಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಥರ್ಡ್, ನಿಮಗೇನೆಂದರೆ ಒಳ್ಳೆ ನಿದ್ರೆ ಮಾಡಬೇಕು, ಊಟನ ಟೈಮ್ ಟು ಟೈಮ್ ತಿನ್ನಬೇಕು. ಇದ್ರ ಜೊತೆಗೆ ಸ್ಟ್ರೆಸ್ ತೊಗೋಬಾರ್ದು. ಅಯ್ಯೋ ಡಯಾಬಿಟೀಸ್ ಬಂತು ಅಂತ ನೀವು ತುಂಬ ಸ್ಟ್ರೆಸ್ ತೊಗೊತಾ ಹೋದರೆ ನಿಮಗೇನಾಗುತ್ತೆ ಅಂದರೆ ಡಯಾಬಿಟೀಸ್ ಮತ್ತು ಅದು ಟೆನ್ಷನಿಂದನೂ ಜಾಸ್ತಿ ಬರುತ್ತೆ. ಇವಾಗೆಲ್ಲ ನಾವೊಂದು ಇಕ್ವಿಪ್ಮೆಂಟ್ ಯೂಸ್ ಮಾಡ್ತೀವಿ, ವೆರಿ ಸ್ಮಾಲ್ ಪ್ಯಾಚನ್ನು ನಾವು CGM ಅಂತ ಕರಿತೀವಿ. ಈ CGM ನಿಮಗೆ 14 ದಿನ ಯೂಶಲಿ ನಾವು ಪ್ಯಾಚ್ನ ನಿಮ್ಮ ಕೈಗೆ ಹಾಕಿಬಿಟ್ಟು ಅದನ್ನು ನಾವು ನಿಮಗೆ ಮಾನಿಟರ್ ಮಾಡ್ತಾ ಹೋಗ್ತೀವಿ. ಬೆಳಿಗ್ಗೆಯಿಂದ ನೈಟ್ 24 ಅವರ್ಸ್ ನಿಮ್ಮ ಬ್ಲಡ್ಡಲ್ಲಿ ಏನೇನು ಆಗ್ತಾ ಇದೆ, ನಿಮಗೆ ಯಾವಾಗ ಶುಗರ್ ಸ್ಪೈಕ್ ಆಗುತ್ತೋ ಅಥವಾ ಶುಗರ್ ಡ್ರಾಪ್ ಆಗುತ್ತೋ ನಾವು ನೋಡ್ತಾ ಇರ್ಬೋದು. ಇದರಲ್ಲಿ ನಾವು ನೋಡಿದ್ದೇನೆಂದರೆ ಸ್ಟ್ರೆಸ್ಸಿಂದನೂ ಎಷ್ಟೋ ಜನ ಕ್ಲೈಂಟ್ಸ್ ಅಥವಾ ಪೇಷಂಟ್ಸಿಗೆ ಸ್ಪೈಕ್ ಆಗ್ತಾ ಇರುತ್ತೆ. ಅವ್ರು ಟ್ಯಾಬ್ಲೆಟ್ ತೊಗೊಳ್ಳಿ, ಒಳ್ಳೆ ಡಯೆಟ್ ಮಾಡಿ, ಒಳ್ಳೆ ವರ್ಕೌಟ್ ಮಾಡಿದ್ರೂ ಅವ್ರು ತುಂಬ ಟೆನ್ಷನ್ ತೊಗೊಂಡ್ರೂ ಸ್ಪೈಕ್ ಆಗುತ್ತೆ. ಹಾಗಾಗಿ ಸ್ಟ್ರೆಸ್ನು ನಾವು ಮ್ಯಾನೇಜ್ ಮಾಡಲೇಬೇಕು. ಇಷ್ಟನ್ನು ನಾವು ಮ್ಯಾನೇಜ್ ಮಾಡಿಕೊಂಡಾಗ ನಿಮಗೇನಾಗುತ್ತೆ ಅಂದರೆ ಈಗ HbA1c ಅಂತ ನಾವು ಹೇಳ್ತೀವಿ. ಈ 3 ಮಂತ್ಸ್ ಆ್ಯಾವ್ರೇಜ್ನ HbA1c ಅಂತ ಕರಿತೀವಿ. ಇದನ್ನು ನಾವು ಎವ್ರಿ 3 ಮಂತ್ಸ್ ಚೆಕ್ ಮಾಡಿದಾಗ ಇದು ನಮ್ಗೆ ಯೂಶಲಿ 6.5 ಒಳಗಡೆ ಇದ್ದರೆ ಅದನ್ನು ನಾವು ಪ್ರೀ ಡಯಾಬಿಟಿಕ್ ಅಂತೀವಿ. 5.5 ಒಳಗಡೆ ನಾರ್ಮಲ್ ಅಂತ ಹೇಳ್ತೀವಿ. ಬಟ್ 6.5 ಮೇಲ್ಗಡೆ ಇದ್ದರೆ ಅದನ್ನ ನಾವು ಡಯಾಬಿಟಿಕ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಈ ಒಂದು ರೇಂಜನ್ನು ನಾವು ಎಷ್ಟು ಚೆನ್ನಾಗಿ ಎವ್ರಿ 3 ಮಂತ್ಸ್ ನಾವು ಚೆಕ್ ಮಾಡಿ ಮೇಂಟೈನ್ ಮಾಡ್ತೀವಿ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಎಕ್ಸಾಂಪಲ್ ಈಗ ನನಗೆ 6.5 ಇದೆ ಅಂದರೆ ಈ 3 ಮಂತ್ಸ್ ನಾನು ಡಯೆಟ್, ವರ್ಕೌಟ್, ಸ್ಟ್ರೆಸ್ ಲೆವೆಲ್ಸ್ನ ಮೇಂಟೈನ್ ಮಾಡಿದ್ರೆ ಅದು 5.5 ಆಗ್ಬೋದು.
ಮತ್ತೆ ನೆಕ್ಸ್ಟ್ 3 ಮಂತ್ಸ್ ನಾನು ಕಂಟಿನ್ಯೂ ಮಾಡಿ ಅದನ್ನು 5.2 ಆಗ್ಬೋದು, ಅವಾಗ ನಾನು ನಾನ್ ಡಯಾಬಿಟಿಕ್ ಆಗಿಬಿಡ್ತೀನಿ. ಬಟ್ ಅದನ್ನೇ ನಾನು ಮತ್ತೆ ಬಿಟ್ಟರೆ ಅದು ಮತ್ತೆ ಡಯಾಬಿಟಿಕ್ ಟರ್ನ್ ಆಗುತ್ತೆ. ಸೊ ಇದು ಇವತ್ತು ಮಾಡಿ ನಾಳೆ ಬಿಡುವಂಥದ್ದಲ್ಲ, ಇದನ್ನ ನಿಮ್ಮ ಲೈಫಲ್ಲಿ ಪ್ರತಿದಿನ ಇನ್ಕ್ಲೂಡ್ ಮಾಡ್ಕೊಂಡು ಹೋದರೆ ಮಾತ್ರ ಡಯಾಬಿಟಿಸ್ ರಿವರ್ಸ್ ಆಗುತ್ತೆ. ಸಿಂಪಲ್. ಸೊ ಈಗ ಕನ್ಕ್ಲೂಷನ್ ಮಾಡಬೇಕಂದ್ರೆ ನಾನು ವೆರಿ ಸಿಂಪಲ್ ಆಗಿ ಡಯಾಬಿಟೀಸಲ್ಲಿ ಡಯೆಟ್ ಮಾಡಬೇಕು. ಈ ಡಯೆಟಲ್ಲಿ ಹೈ ಫೈಬರ್ ಡಯೆಟ್ ಆ್ಯಂಡ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಮತ್ತು ಅಡಿಕ್ವೇಟ್ ಪ್ರೋಟೀನ್ನ ನಾವು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಈಗ ಹೈ ಫೈಬರ್ ಡಯಟ್ ಅಂದರೆ ಏನು? ಈ ತರಕಾರಿ ಹಣ್ಣುಗಳನ್ನು ನಾವು ಜಾಸ್ತಿ ಇನ್ಕ್ಲೂಡ್ ಮಾಡಬೇಕು. ಆಮೇಲೆ ಈಗ ಡಯಾಬಿಟೀಸ್ ಅಂತ ಬಂದಾಗ ಈ ಹಣ್ಣುಗಳನ್ನು ನಾವು ತುಂಬ ಕೊಡಲ್ಲ, 1 ಸರ್ವಿಂಗ್ ಅಷ್ಟೇ ನಾವು ಒಂದು ದಿನದಲ್ಲಿ ಕೊಡೋದು. ಅದು ಊಟದ ಜೊತೆ ಅಲ್ಲ, ಆ್ಯಸ್ ಅ ಸ್ನ್ಯಾಕ್ಸ್ ಅಂದರೆ 11 ಗಂಟೆ 11:30 ಅಥವಾ 4 ಗಂಟೆ 4:15. 6 ಗಂಟೆ ಮೇಲೆ ಯಾವತ್ತೂ ನೀವು ಹಣ್ಣುಗಳನ್ನು ತಿನ್ನಬಾರ್ದು. ಈಗ ಬಾಳೆಹಣ್ಣು ತಿನ್ಬೋದು, ನಾವು ಕಿತ್ಲೆಹಣ್ಣು ತಿನ್ಬೋದು, ಆಮೇಲೆ ಸಪೋಟ, ಸೀತಾಫಲ ಎಲ್ಲ ಹಣ್ಣುಗಳನ್ನು ತಿನ್ಬೋದು, ಬಟ್ ಜ್ಯೂಸ್ ಕುಡಿಬೇಡಿ. ಹಣ್ಣನ್ನು 1 ಕಪ್ ತಿನ್ನಿ, ಕಟ್ ಮಾಡಿಕೊಂಡು ನಿಧಾನಕ್ಕೆ ತಿನ್ನಿ ಆ್ಯಕ್ಚುಲಾಗಿ. ಸೊ ಬೇಗ ಬೇಗ ತಿನ್ಬಿಡಿ. ಮ್ಯಾಂಗೋ, ಈಗ ಮ್ಯಾಂಗೋ ಸೀಸನ್ ನಮಗೆಲ್ಲ ಗೊತ್ತು. ಮ್ಯಾಂಗೋ ಅಂದರೆ ಎಲ್ಲರಿಗೂ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಇರುತ್ತೆ. ಬಟ್ ಆ ಮ್ಯಾಂಗೋನ ನಾವು ತಿನ್ನಬೇಕೋ ತಿನ್ನಬಾರ್ದು ಅನ್ನೋದು ಎಲ್ಲೋ ಒಂದು ಕಡೆ ನಿಮಗೊಂದು ಟೆನ್ಷನ್ ಇರುತ್ತೆ, ಇವತ್ತು ಸ್ಪೈಕ್ ಆಗಿಬಿಡುತ್ತೆ ಅಂತ. ಖಂಡಿತ ಮ್ಯಾಂಗೋ ಈವನ್ ಡಯಾಬಿಟೀಸಲ್ಲಿ ನಾವು ತಿನ್ಬೋದು. ಬಟ್ ಒಂದು ದಿನಕ್ಕೆ ಒಂದು ಹಾಫ್ ಮ್ಯಾಂಗೋ ಅಂದರೆ ಒಂದು ಅರ್ಧ ಮ್ಯಾಂಗೋ ಮಾತ್ರ ತಿನ್ನೋಕ್ಕೆ ನೀವು ಟ್ರೈ ಮಾಡಿ. ಫುಲ್ ತಿನ್ನಬೇಡಿ. ಹಾಫ್ ಮ್ಯಾಂಗೋನ ಕಟ್ ಮಾಡಿ ನಿಧಾನಕ್ಕೆ ಸ್ವಲ್ಪನೇ ತಿಂದು ನೀವು ಅದನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೋಬೇಕು. ಆ ಒಂದು ಸಮ್ಮರ್ನ ನೀವು ಒಂದು ದಿನಕ್ಕೆ 2 ಮ್ಯಾಂಗೋ ತಿಂದರೆ ಖಂಡಿತ ಅದು ಶುಗರ್ ಸ್ಪೈಕ್ ಮಾಡುತ್ತೆ. ಮ್ಯಾಂಗೋ ಕೆಟ್ಟದಲ್ಲ, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು ಅನ್ನೋದು ಇಂಪಾರ್ಟೆಂಟ್. ಆಮೇಲೆ ಎಷ್ಟೋ ಜನ ಏನಾಗುತ್ತೆ ಅಂದರೆ ಇವಾಗ ನಮಗೆ ಊಟದ ಜೊತೆ ತಿಂದು ನಮಗೆ ಮ್ಯಾಂಗೋ ಅಭ್ಯಾಸ. ಈಗ ಅನ್ನ ಸಾಂಬಾರು ಎಲ್ಲ ತಿಂದ್ಬಿಟ್ಟು ಸೈಡಲ್ಲಿ ನಾವು ಮ್ಯಾಂಗೋ ಇಟ್ಕೊಂಡು ತಿಂದು, ಯಾಕೆಂದರೆ ಚಿಕ್ಕದಿಂದ ಬೆಳೆಯೋದೇ ಆ ಥರ. ಬಟ್ ಅದನ್ನು ನೀವು ಸ್ವಲ್ಪ ಚೇಂಜ್ ಮಾಡಬೇಕು. ಅದನ್ನು ನೀವು ಊಟಕ್ಕಿಂತ ಮುಂಚೆ ತಿನ್ನಬೇಕು, 11 ಗಂಟೆ 12 o'clock ಹಂಗೆ. ಇಲ್ಲಾಂದರೆ 4 ಗಂಟೆಗೆ ತಿಂದು ನಿಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೋಬೇಕು. ಊಟದ ಜೊತೆ ಯಾವತ್ತೂ ತಿನ್ನಬೇಡಿ. ಆಮೇಲೆ 6 ಗಂಟೆ ಮೇಲೆ ಮಿಡ್ ನೈಟಲ್ಲಿ ತಿನ್ನೋದು, ನೈಟ್ ಅಲ್ಲಿ ಲೇಟ್ ನೈಟಲ್ಲಿ ಅಥವಾ ತುಂಬ 11 ಗಂಟೆ ಹಂಗೆಲ್ಲ ನೈಟ್ ಊಟ ಮಾಡೋದನ್ನ ಅಥವಾ ಮಾವಿನ ಹಣ್ಣು ತಿನ್ನೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಸೆಕೆಂಡ್, ಡಯಟಲ್ಲಿ ಬಂದಾಗ ಅರ್ಲಿ ಡಿನ್ನರ್. ನೀವು ಎಷ್ಟು ಬೇಗ ಡಿನ್ನರ್ ಮಾಡ್ತೀರಾ ಅಷ್ಟು ಬೇಗ ನಿಮಗೆ ಶುಗರ್ ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ. ನೈಟ್ ಮಲಗುವಾಗ ಅವಾಗ ಹಶ್ವಾಗೇ ಆಗುತ್ತಲ್ಲ, 1 ಲೋಟ ಒಂದು ಹಳದಿ ಹಾಲು ಅಥವಾ ಅರಿಶಿನ ಮತ್ತು ಸ್ವಲ್ಪ ಮೆಣಸು ಹಾಕಿಬಿಟ್ಟು ಗೋಲ್ಡನ್ ಮಿಲ್ಕ್ ಅಂತ ನಾವು ಹೇಳ್ತೀವಿ, ಅದನ್ನು 1 ಗ್ಲಾಸ್ ಕುಡಿದಾಗ ನಿಮಗೆ ಏನಾಗುತ್ತೆ ಅಂದರೆ ನೈಟು ಶುಗರ್ ಲೋ ಆಗಲ್ಲ. ಬಿಕಾಸ್ ಎಷ್ಟೋ ಜನಕ್ಕೆ ಅರ್ಲಿ ಡಿನ್ನರ್ ಮಾಡ್ತೀವಿ, ಬಟ್ ನೈಟ್ ಅವ್ರಿಗೆ ಶುಗರ್ ಡ್ರಾಪ್ ಆಗುತ್ತೆ. ನಾವು ಆ ಟೈಮಲ್ಲಿ ಚೆಕ್ಕು ಮಾಡಲ್ಲ. ಅವ್ರಿಗೆ ಎಷ್ಟೋ ಕಂಟ್ರೋಲ್ ಮಾಡಿದ್ರು ಅವ್ರಿಗೆ ಫಾಸ್ಟಿಂಗ್ ಲೆವೆಲ್ ಯಾವತ್ತೂ ಜಾಸ್ತಿ ಬರ್ತಾ ಇತ್ತು, ಅವ್ರಿಗೆ ರೀಸನ್ನೇ ಗೊತ್ತಿರಲ್ಲ. ಡಾಕ್ಟರ್ ಏನು ಮಾಡ್ಬೋದು, ಒಂದು ಮೆಡಿಕೇಶನ್ಸ ಜಾಸ್ತಿ ಕೊಡ್ಬೋದು, ಬಟ್ ರೀಸನ್ ನಿಮ್ಮ ಡಯಟ್. ಹಾಗಾಗಿ ನೀವು 1 ಲೋಟ ಹಾಲು ಕುಡಿದು ಮಲಗಿದಾಗ ಫಾಸ್ಟಿಂಗ್ ಲೆವೆಲ್ಲು ಸಹ ಕಮ್ಮಿ ಆಗುತ್ತೆ. ಬಟ್ ಏನು ಅದಕ್ಕೆ ಶುಗರ್ ಜಾಗರಿ ಎಲ್ಲ ಹಾಕಬೇಡಿ, ವಿತೌಟ್ ಶುಗರ್. ಸೊ ಇಷ್ಟನ್ನು ನಾವು ಇನ್ಕ್ಲೂಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದರೆ ಏನು? ಈ ವೈಟ್ ಪ್ರಾಡಕ್ಟ್ಸ್ನ ಆದಷ್ಟು ಕಮ್ಮಿ ಮಾಡಬೇಕು. ಮೈದಾ ಇರ್ಬೋದು, ವೈಟ್ ರೈಸ್ ಇರ್ಬೋದು, ಅಥವಾ ಕಾಂಪ್ಲೆಕ್ಸ್ ಅಂದರೆ ತುಂಬ ಪಾಲಿಶ್ಡ್ ಆಗಿರೋವಂಥ ಒಂದು ಫುಡ್ನ ಅವಾಯ್ಡ್ ಮಾಡಿ. ನೀವು ಬ್ರೌನ್ ರೈಸ್ ತಿನ್ನಿ, ಅಥವಾ ಈಗ ನಮಗೆ ರಾಜ್ಮುಡಿ ರೈಸ್ ಅಂತ ಬರ್ತಾ ಇದೆ. ಈಗ ನಮ್ಮ ಮೈಸೂರಲ್ಲಿ ನಾವು ಯೂಶ್ವಲಿ ತುಂಬ ಯೂಸ್ ಮಾಡ್ತಾ ಇದ್ದಿದ್ದು, ಅದನ್ನು ನೀವು ಯೂಸ್ ಮಾಡ್ಬೋದು. ಯಾಕೆಂದರೆ ಇಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನೋದು ಕಮ್ಮಿ ಇರುತ್ತೆ, ಬ್ಲಡ್ಡಲ್ಲಿ ಸ್ಪೈಕ್ ಮಾಡಲ್ಲ ಶುಗರ್ ಲೆವೆಲ್ನ. ಅದ್ರ ಜೊತೆಗೆ ರಾಗಿ ಇಸ್ ಅ ಬೆಸ್ಟ್ ಆಪ್ಷನ್. ರಾಗಿ ಮುದ್ದೆ, ರಾಗಿ ಚಪಾತಿ, ರಾಗಿ ರೊಟ್ಟಿ ಈ ಥರ ಮಾಡ್ಕೊಂಡು ತಿನ್ಬೋದು ನಾವು. ಅದ್ರ ಜೊತೆಗೆ ಜೋಳ, ನವಣೆ, ಸಾಮೆ, ಅವಲಕ್ಕಿ, ಇಂಥದನ್ನ ಮಂಡಕ್ಕಿ, ಇಂಥದನ್ನೆಲ್ಲ ನಾವು ಇನ್ಕ್ಲೂಡ್ ಮಾಡಿದಾಗ ಇದು ನಮಗೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ. ಸಿಂಪಲಾಗಿ ಹೇಳಬೇಕು ಅಂದರೆ ಪಾಲಿಶ್ಡ್ ಕಮ್ಮಿ ಮಾಡಿ, ಕಾಂಪ್ಲೆಕ್ಸ್ ಅಂದರೆ ಕಮ್ಮಿ ಪಾಲಿಶ್ಡ್ ಆಗಿರೋಂಥ ಫುಡ್ನ ನೀವು ಚೆನ್ನಾಗಿ ಇನ್ಕ್ಲೂಡ್ ಮಾಡ್ಬೋದು. ಸೆಕೆಂಡ್, ಪ್ರೋಟೀನ ನಾವು ಇನ್ಕ್ಲೂಡ್ ಮಾಡಬೇಕು. ಪ್ರೋಟೀನ್ ಅಂತ ಹೇಳಿದಾಗ ಈಗ ನಾನ್ ವೆಜ್ ಅಂತ ಬಂದರೆ ಚಿಕನ್, ಫಿಶ್, ಈ ವೈಟ್ ಮೀಟ್ಸ್ನ ಇನ್ಕ್ಲೂಡ್ ಮಾಡಿ, ರೆಡ್ ಮೀಟ್ನ ಆದಷ್ಟು ಅವಾಯ್ಡ್ ಮಾಡಿ. ಮಟನ್ ಎಲ್ಲ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ತಿಂಗಳಿಗೆ 1 ಸಲ ತಿಂದರೆ ತಪ್ಪಿಲ್ಲ, ಬಟ್ ಪ್ರತಿದಿನ ತಿನ್ನೋದು ಬೇಡ. ಆಮೇಲೆ ಫಿಶ್ ತಿನ್ನಿ, ಫಿಶ್ ತುಂಬ ಒಳ್ಳೆಯದು, ಬಟ್ ಯಾವುದನ್ನು ಡೀಪ್ ಫ್ರೈಡ್ ಫುಡ್ ಮಾಡ್ಕೊಂಡು ತಿನ್ನಬಾರ್ದು. ನಾವು ಶಾಲೋ ಫ್ರೈ ಮಾಡ್ಕೊಬೋದು, ಇಲ್ಲ ತವಾ ಫ್ರೈ ಮಾಡ್ಕೊಬೋದು, ಇಲ್ಲಾಂದರೆ ನಾರ್ಮಲ್ ಸಾಂಬಾರ್ ಅಥವಾ ಗ್ರೇವಿ ಕರಿ ಥರ ಮಾಡ್ಕೊಂಡು ನೀವು ತಿನ್ಬೋದು. ಆ್ಯಂಡ್ ಅದ್ರ ಜೊತೆಗೆ ವೆಜಿಟೇರಿಯನ್ ಅಂತ ಬಂದಾಗ ಬೇಳೆ ಕಾಳುಗಳು ಅಥವಾ ಕರ್ಡ್, ಬಟರ್ ಮಿಲ್ಕ್, ಸೋಯಾ, ಪನ್ನೀರ್ ಇಂಥದ್ದನ್ನೆಲ್ಲ ನಾವು ಇನ್ಕ್ಲೂಡ್ ಮಾಡಿದಾಗ ನಿಮಗೆ ಹಶ್ವ ಆಗಲ್ಲ, ಹೊಟ್ಟೆ ತುಂಬಿಸುತ್ತೆ, ತುಂಬ ನಮಗೆ ರೈಸ್ ತಿನ್ನಬೇಕು ಅಂತ ಅನಿಸಲ್ಲ. ಆಮೇಲೆ 1 ಕಪ್ ಯಾವಾಗಲೂ ಸಾಲಡ್ಸ್ ಇನ್ಕ್ಲೂಡ್ ಮಾಡೋದನ್ನ ಟ್ರೈ ಮಾಡಿ. ಅದು ಫೈಬರ್ ಅಂತ ಹೇಳ್ತೀವಿ. ಕ್ಯಾರೆಟ್, ಕುಂಬರ್, ಬೀಟ್ರೋಟ್ ಇದು ಪಲ್ಯಗಳನ್ನು ಮಾಡ್ಕೋಬೋದು ನೀವು, ಇಲ್ಲ ಕೋಸಂಬರಿ ಮಾಡ್ಕೋಬೋದು. ಇದನ್ನು 1 ಕಪ್ ತಿಂದಾಗ ನಿಮಗೇನಾಗುತ್ತೆ, ಅದು ಬ್ಯಾಲೆನ್ಸ್ ಡಯಟ್ ಆಗುತ್ತೆ. ನಿಮಗೆ ನಿಧಾನ ಡೈಜೆಷನ್ ಆಗುತ್ತೆ, ಶುಗರ್ ಸ್ಪೈಕ್ ಮಾಡಲ್ಲ. ಇಷ್ಟೇ ಡಯಟ್ ಅಂದರೆ. ಒಂದು ಪ್ಲೇಟಲ್ಲಿ ಒಂದು 50% ಫೈಬರ್ ತೊಗೊಳ್ಳಿ, 25% ಕಾರ್ಬ್ಸ್ ತೊಗೊಳ್ಳಿ, ಆ್ಯಂಡ್ 25% ಪ್ರೋಟೀನ್ ತೊಗೊಳ್ಳಿ. ಇಷ್ಟು ತಿಂದಾಗ, ಆ್ಯಂಡ್ ಇದನ್ನು ಟೈಮ್ ಟು ಟೈಮ್ 9 ಗಂಟೆ ಒಳಗೆ ಬ್ರೇಕ್ಫಾಸ್ಟ್, ಒಂದು 1 to 2 o'clock ಒಳಗೆ ಲಂಚು, ನೈಟ್ 8 to 8:30 ಒಳಗಡೆ ಊಟ ಆಗಿಬಿಡ್ಬೇಕು. 10 ಗಂಟೆಗೋ 9:30ಗೋ ನೀವು 1 ಲೋಟ ಹಾಲು ಕುಡಿದು ಮಲಗ್ಬೋದು. ಮಧ್ಯೆ ಹಶ್ವ ಆದರೆ ನಿಮಗೆ ಟೈಮ್ ಇದೆ ಅಂದರೆ ಒಂದು ಹಣ್ಣು ಅಥವಾ ಸ್ವಲ್ಪ ನಟ್ಸು ನೀವು ತಿಂದರೆ
ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಮೆಂತೆ ವಾಟರ್ನ ನಾವು ಮ್ಯಾಜಿಕಲ್ ವಾಟರ್ ಅಂತ ಹೇಳ್ತೀವಿ ಡಯಾಬಿಟೀಸಲ್ಲಿ. ಈ ಮೆಂತೆ ಕಾಳನ್ನು ನೀವು ನೈಟ್ ನೆನೆಸಿ ಅದನ್ನ ಬೆಳಗಿನ ಜಾವ ನೀರು ಕುಡಿದು ಅದ್ರ ಜೊತೆ ಕಾಳನ್ನು ತಿನ್ಬೋದು ನೀವು. ಅಂದರೆ ಹಾಗೆ ಒಂದು 10 ಕಾಳನ್ನು ಹಾಗೆ ನುಂಗ್ಬೋದು, ಇಲ್ಲಾಂದರೆ ನೀವು ಚೀವ್ ಮಾಡ್ಕೊಂಡು ತಿನ್ಬೋದು. ಇದನ್ನು ಮಾಡೋದ್ರಿಂದ ನಮಗೆ ಇನ್ಸುಲಿನ್ ಸೆನ್ಸಿಟಿವಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಅದರಿಂದ ಶುಗರ್ ಲೆವೆಲ್ ಡ್ರಾಪ್ ಆಗ್ತಾ ಹೋಗುತ್ತೆ, ಅಂದರೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದು ನಿಮಗೆ ಶುಗರ್ ಲೆವೆಲ್ ಕಮ್ಮಿ ಇರಲಿ ಜಾಸ್ತಿ ಇರಲಿ ನ್ಯೂಟ್ರಲೈಸು ಸಹ ಮಾಡುತ್ತೆ. ಹಾಗಾಗಿ ಮೆಂತೆ ವಾಟರ್ ತುಂಬ ಒಳ್ಳೆಯದು, ಅದನ್ನು ಪ್ರತಿದಿನ ತಿನ್ಬೋದು, ಅಲ್ಲಿ ಮೀನ್ಸ್ ಕುಡಿಬೋದು ಅಂತ. ಸೊ ಇಷ್ಟು ನಾವು ಡಯಟಲ್ಲಿ ಮಾಡಿಕೊಂಡು ವರ್ಕೌಟ್ ಮಾಡಿಕೊಂಡ್ರೆ ನಿಮಗೆ ಡಯಾಬಿಟೀಸ್ ದಿನಕ್ಕೆ ರಿವರ್ಸ್ ಆಗ್ತಾ ಹೋಗುತ್ತೆ. ಹಾಗಂತ 6 ಮಂತ್ಸ್ ಮಾಡಿ ಮತ್ತೆ ಬಿಟ್ಟರೆ ಮತ್ತೆ ಬರ್ಬೋದು. ಹಾಗಾಗಿ ಇದನ್ನು ನೀವು ಲೈಫ್ ಟೈಮ್ ಮಾಡಿಫಿಕೇಷನ್ ಮಾಡಿಕೊಂಡು ನೀವು ಹೋದಾಗ ಮಾತ್ರ ನಿಮಗೆ ಡಯಾಬಿಟೀಸ್ ಮತ್ತೆ ಬರಲ್ಲ. ಸೊ ಎಷ್ಟೋ ಜನಕ್ಕೆ ಈಗ ನನ್ನ ಕ್ಲೈಂಟ್ಸಲ್ಲೇ ಅಪ್ಪ ಅಮ್ಮಗೆ ಡಯಾಬಿಟೀಸ್ ಇದೆ, ಬಟ್ ಸ್ಟಿಲ್ ಅವ್ರನ್ನ ಡಿಲೇ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅವ್ರ ಡಯಟು, ವರ್ಕೌಟು, ಆಮೇಲೆ ಫುಡ್ಡಲ್ಲಿ ಚೆನ್ನಾಗಿ ಅವ್ರು ಮೇಂಟೈನ್ ಮಾಡ್ತಾರೆ, ನಿದ್ರೆ ಮಾಡ್ತಾರೆ, ಅವ್ರು ಕೇರ್ ಮಾಡ್ತಾ ಇದ್ದಾರೆ. ಸೊ ದೇ ಆರ್ ಇನ್ವೆಸ್ಟಿಂಗ್ ಆನ್ ದೆಮ್ ಸೆಲ್ಫ್. ಈಗ ನಾವು ಹೇಗೆ ಒಂದು ಬಟ್ಟೆ ತೊಗೊಳ್ಳೋ 10 ಸಲ ಯೋಚನೆ ಮಾಡ್ತೀವಿ ಅಲ್ವಾ, ನಾವು ಇಂಥದೇ ಬಟ್ಟೆ ತೊಗೋಬೇಕು, ಇಂಥ ಬ್ರ್ಯಾಂಡೇ ತೊಗೋಬೇಕು ಅಂತ. ಊಟ ಮಾಡುವಾಗಲೂ ನಾವು ಹಾಗೆ ಯೋಚನೆ ಮಾಡಿ ಕ್ವಾಲಿಟಿ ಫುಡ್ನ ನಾವು ಪ್ರತಿದಿನ ತಿಂದಾಗ ಅದು ನಿಜವಾಗ್ಲೂ ನಮಗೆ ಡಯಾಬಿಟಿಸ್ ರಿವರ್ಸ್ ಮಾಡುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕನ್ಕ್ಲೂಷನ್ ನಾನು ಏನು ಹೇಳ್ತೀನಿ ಅಂದರೆ, ಡಯಾಬಿಟೀಸ್ ನಮಗೆ ಒಂಥರ ವಿತೌಟ್ ಇನ್ವಿಟೇಷನ್ ಕಾರ್ಡ್ ನಮಗೆ ಎಲ್ಲ ಕಾಯಿಲೆಗಳನ್ನು ನಮಗೆ ಆ್ಯಕ್ಚುಲಿ ತರಿಸುತ್ತೆ. ಅಂದರೆ ಕಣ್ ಪ್ರಾಬ್ಲಮ್ ಆಗ್ಬೋದು, ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು, ಲಿವರ್ ಪ್ರಾಬ್ಲಮ್, ಇದೆಲ್ಲ ಡಯಾಬಿಟೀಸಿಂದು ಫಸ್ಟ್ ಸ್ಟೇಜ್. ಅಥವಾ ನರ್ವ್ಸ್ ಪ್ರಾಬ್ಲಮ್, ಈಗ ಸ್ಟ್ರೋಕ್ ಎಲ್ಲ ಎಷ್ಟೋ ಜನಕ್ಕೆ ನೋಡಿರ್ತೀವಿ ನಾವು. ಇದೆಲ್ಲ ಡಯಾಬಿಟೀಸ್ನ ನೀವು ಮೇಂಟೈನ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಸ್ಟೇಜಸ್. ಸೊ ಡಯಾಬಿಟೀಸ್ ಮೇಂಟೈನ್ ಮಾಡಿದ್ರೆ ಇದು ಒಂದು ಕಾಯಿಲೆ ಅಲ್ಲ, ಬಟ್ ಇದನ್ನು ಕಾಯಿಲೆ ತರಿಸೋ ಅಂಥ ಒಂದು ಸ್ಟಾರ್ಟಿಂಗ್ ಸ್ಟೇಜ್. ನೀವು ಇದನ್ನು ಮೇಂಟೈನ್ ಮಾಡಿದ್ರೆ ಇದು ಯಾವ ಕಾಯಿಲೆಗಳು ನಿಮಗೆ ಬರಲ್ಲ. ನೀವು ಇದನ್ನೇ ಮೇಂಟೈನ್ ಮಾಡಿಲ್ಲ ಅಂದರೆ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ನೀವು ಒಂದು 10-15 ಇಯರ್ಸಿಂದ ಮೆಡಿಕೇಷನ್ ತೊಗೊಂಡವರಿಗೆಲ್ಲ ನೋಡ್ಬೋದು, ಏನಾದರೂ ಒಂದು ಅವ್ರಿಗೆ ಹೆಲ್ತ್ ಕಂಡೀಷನ್ಸ್ ಆಗಿರುತ್ತೆ. ಹಾಗಾಗಿ ಆದಷ್ಟು ಟ್ಯಾಬ್ಲೆಟ್ನ ತೊಗೊಳ್ಳೋದು ತಪ್ಪಲ್ಲ, ಬಟ್ ಅದನ್ನು ರೆಡ್ಯೂಸ್ ಮಾಡ್ಕೊತಾ ಹೋಗಬೇಕು ಫ್ರಮ್ ದ ಡಯಟ್ ಆ್ಯಂಡ್ ವರ್ಕೌಟ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.